ಎಲ್ರಿಗೂ ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಬೇಬೀಸ್ಗೆಲ್ಲ ಫೋಟೋಶೂಟ್ ಮಾಡೋಕ್ಕೆ ಬಾರ್ಬಿ ಬಾಕ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗ್ಯಾಸ್ ಸ್ಟವ್ಸ್ ಬರುತ್ತಲ್ಲ ಅದರದ್ದೊಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಈ ಬಾಕ್ಸನ್ನ ಸೈಡ್ ಕಟ್ ಮಾಡಿಕೊಂಡು ರೆಕ್ಟಾಂಗಲ್ ಥರ ನೀಟಾಗಿ ಶೇಪ್ನ ಕಟ್ ಮಾಡ್ಕೋಬೇಕು. ಅದಾದಮೇಲೆ ನೀಟಾಗಿ ಗಮ್ ಟೇಪ್ ಮಾಡಿಕೊಂಡು ಸ್ಟಿಫಾಗಿ ಬಾಕ್ಸ್ನ ರೆಡಿ ಮಾಡ್ಕೋಬೇಕು. ಇಷ್ಟು ಗಮ್ ಟೇಪ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ನಾನು 3 ಪೀಸಸ್ಸು 2 ಇಂಚಸ್ ಥರ ಕಟ್ ಮಾಡಿಕೊಂಡು ಒಂದನ್ನು ಸ್ವಲ್ಪ ಬಿಗ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಅದು ಆಲ್ಮೋಸ್ಟ್ 7 ಇಂಚಸ್ ಇದೆ. ಈಗ ಈ ಪೀಸಸ್ನ 1 ಪೀಸ್ ಬಿಗ್ ಒನ್ ಇದೆಯಲ್ಲ ಅದನ್ನು ಕೆಳಗಡೆಗೆ, ಇನ್ನು 3 ಪೀಸಸ್ನ ಮೇಲೆ ಸೈಡಿಗೆ, ಅಂದರೆ ಫ್ರೇಮ್ ರೆಡಿ ಮಾಡ್ಕೋಬೇಕು. ಫ್ರೇಮಿಗೆ ಬಂದುಬಿಟ್ಟು ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ನೀಟಾಗಿ ಕಟ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ನಾವು ಫ್ರೇಮ್ ರೆಡಿ ಮಾಡಬೇಕಾದ್ರೆ ಕೆಳಗಡೆಗೆ ಬಾರ್ಬಿ ಅಂತ ಬರಿಬೇಕಲ್ವಾ. ಬಿಗ್ ಫ್ರೇಮಲ್ಲಿ ಬಾರ್ಬಿ ಅಂತ ಬರ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಫ್ರೇಮ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಸೈಡಿಂದ ಸ್ವಲ್ಪ ಲೈಟಾಗಿ ತೆಗೆದು ಗಮ್ ಮಾಡಿದ್ರೆ ಫಿಟ್ಟಾಗಿ ಕೂರುತ್ತೆ ಆ್ಯಂಡ್ ಫ್ರೇಮ್ ಬಂದುಬಿಟ್ಟು ಸೇಮ್ ಸೈಜಲ್ಲಿ ಬರುತ್ತೆ. ಎಕ್ಸ್ಟ್ರಾ ಆದರೆ ಒಂದು ಕಡೆ ವೇರಿಯೇಷನ್ಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಈ ಥರ ನಾನು ಗ್ಯಾಪ್ ಕೊಟ್ಟು ನೀಟಾಗಿ ಗಮ್ ಮಾಡ್ಕೊಳ್ತಾ ಇದ್ದೀನಿ. A4 ಸೈಜ್ ವೈಟ್ ಶೀಟ್ಸ್ನ ತೊಗೊಂಡಿದ್ದೀನಿ ನಾನು. ನೀಟಾಗಿ ಹಾಫ್ ಫೋಲ್ಡ್ ಮಾಡಿಕೊಂಡು ಅದರ ಮೇಲ್ಗಡೆ ಬಾರ್ಬೀಸ್ ಅಂತ ಬರ್ಕೊಳ್ಳೋಣ. ನಾನು ಹಾಫ್ ತೊಗೊಂಡಿದ್ದೀನಿ. ಒಂದರಲ್ಲಿ 2 ಲೆಟರ್ಸ್ ಮಾಡಿದ್ದೀನಿ. ಫಸ್ಟ್ ಒನ್ ಮಾತ್ರ ಬಿ ಅನ್ನೋದನ್ನು ಬಿಗ್ಗಲ್ಲಿ ಮಾಡಿದ್ದೀನಿ, ಕ್ಯಾಪಿಟಲ್ ಲೆಟ್ರಲ್ಲಿ ತೊಗೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಸ್ಮಾಲ್ ಲೆಟ್ರಲ್ಲಿ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಬಾಕ್ಸ್ನ ಒಂದು ಸತಿ ಆ ಫ್ರೇಮಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಫ್ರೇಮ್ನ ಅದೇ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟು ನಾನು ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಪಿಂಕ್ ಕಲರ್ ಶೀಟ್ನ ಪೇಸ್ಟ್ ಮಾಡಿದ್ದೀನಿ. ಬೇಬಿ ಪಿಂಕ್ ಅಥವಾ ಡಾರ್ಕ್ ಪಿಂಕ್ ಯಾವುದಾದ್ರೂ ಯೂಸ್ ಮಾಡಿ. ಅಲ್ಲಿ ಬೇಬಿ ಪಿಂಕ್ನ ಯೂಸ್ ಮಾಡಿದ್ದೀನಿ. ಬಾರ್ಬಿ ಅಂತ ವೈಟಲ್ಲಿ ಪೇಸ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಾರ್ಬಿ ಅಂತ ಪೇಸ್ಟ್ ಮಾಡಾದ್ಮೇಲೆ ಮೇಲ್ಗಡೆ ಬಾಕ್ಸಿಗೆ 1 ಇಂಚಲ್ಲಿ ವೈಟ್ A4 ಸೈಜ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಲೈನ್ ಟೈಪ್ನ ಪೇಸ್ಟ್ ಮಾಡ್ತಾ ಬಂದಿದ್ದೀನಿ. ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಇದು ಆಲ್ಮೋಸ್ಟ್ 6 to 7 months ಬೇಬೀಸ್ಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಟ್ರೈ ಮಾಡಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.